ಬದುಕಲ್ಲಿ ಏನು ನಡೀತು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ನಾವು ಒಟ್ಟಿಗೆ ಹೇಗೆ ಜೀವನನ ಬದುಕನ್ನ ಕಟ್ಕೋತೀವಿ ಅನ್ನೋದ್ರ ಬಗ್ಗೆ ನನಗೆ ಯೋಚನೆ ಬರ್ತಾ ಇದೆ. ನಾವು ಸಾಯೋವರೆಗೂ ಬದುಕಿರ್ತೀನಿ ಅಂದಮೇಲೆ ನಮಗೆ ಒಂದು ಬದುಕಿದೆ. ಆ ಬದುಕನ್ನ ಅರ್ಥಪೂರ್ಣವಾಗಿ ಕಳಿಬೇಕು ಅಂತಂದ್ರೆ ನಮ್ಮನ್ನ ಅರ್ಥ ಮಾಡ್ಕೊಂಡಿರೋರು ಒಬ್ರು ಬೇಕು. ನನಗೆ ನಿಮ್ಮ ಜೊತೆ ಅರ್ಥಪೂರ್ಣವಾದ ಈ ಬದುಕನ್ನ ಕಟ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನನ್ಗೆ ಯಾಕೆ ಹೀಗೆಲ್ಲ ಅನ್ನಿಸ್ತಾ ಇದೆ ಅಂತ ಯೋಚಿಸ್ತಾ ಕೂತಾಗ ಈ ಪರಿಸ್ಥಿತಿಗೆ ಪ್ರೀತಿ ಅಂತ ಹೆಸರಿದೆ ಅಂತ ಗೊತ್ತಾಯ್ತು. ನೇರವಾಗಿ ಹೇಳ್ಬಿಡ್ತೀನಿ ಜಾನಕಿ ಅವರೇ, ನನಗೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಅಗಾಧವಾದ ಪ್ರೀತಿ ಇದೆ. ನನ್ನ ಮಾತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ ಹೇಗೆ ಅನ್ನಿಸ್ತು ಈಗಲೇ ಹೇಳಿ ಅಂತಲೂ ನಾನು ಒತ್ತಾಯ ಮಾಡಲ್ಲ. ವಯಸ್ಸು, ಸಮಾಜ, ಅಂತಸ್ತು, ಹಣ, ಸ್ನೇಹ, ಸಂಬಂಧ ಇದೆಲ್ಲದಕ್ಕೂ ಮೀರಿದ್ದ ಪ್ರೀತಿ ಅಂತ ನಾನು ಅನ್ಕೊಂಡಿರೋನು. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ನಿರ್ಧಾರ ಹೇಳಬೇಕು. ನಾನು ಕಾಯ್ತಾ ಇರ್ತೀನಿ. ರಾತ್ರಿ ಇಡೀ ಯೋಚನೆ ಮಾಡಿ ನಾಳೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿಮ್ಮ ನಿರ್ಧಾರ ತಿಳಿಸಕ್ಕಾದರೂ ನನ್ನ ನೀವು ಭೇಟಿ ಮಾಡಲೇಬೇಕು. ಮನಸ್ಸಲ್ಲಿರೋದನ್ನ ಮಾತಿನ ಮೂಲಕ ಹೇಳಕ್ಕಾಗ್ದಲೇ ಹೋದರೆ ನನ್ನ ಪ್ರಪೋಸಲ್ ನಿಮ್ಗೆ ಒಪ್ಪಿಗೆ ಆದರೆ ಹಸಿರು ಬಳೆ ತೊಟ್ಕೊಂಡು ಬನ್ನಿ. ಇಲ್ಲದೇ ಇದ್ರೆ ಯಾವ ಬಣ್ಣನಾದರೂ ನಡೆಯುತ್ತೆ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಜಾನಕಿ ಅವರೇ. ನಿಮ್ಮ ತೀರ್ಮಾನ ಏನೇ ಇದ್ರೂ ಅದನ್ನು ನಾನು ಸ್ವೀಕರಿಸ್ತೀನಿ. ಕಾಯ್ತಾ ಇರ್ತೀನಿ. ಗುಡ್ ನೈಟ್. ನಿನಗೆ 1000 ಸಲ ಹೇಳಿದ್ದೀನಿ, ನಿನ್ನ ಬಾಯಲ್ಲಿ ಆ ಹೆಸರು ಬರಬಾರ್ದು ಅಂತ. ಜಾನಕಿ ಅವ್ರು ಇನ್ನೂ ಬಂದಿಲ್ವಾ ಅಥವಾ ಬರೋದೇ ಇಲ್ವಾ? ಇಲ್ಲ, ನಾನು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಖಂಡಿತ ಬರ್ತಾರೆ. ವೀರು ನನ್ನನ್ನೇ ಹುಡುಕ್ತಿದ್ದಾರೆ ಅನ್ಸತ್ತೆ. ಹಾಗಾದ್ರೆ ಸುಬ್ಬು ವೀರನ್ ಹುಡುಕ್ತಿರ್ಬೋದಾ?
ಯಾವುದೇ ಕಾರಣಕ್ಕೂ ನಾನು ಸುಬ್ಬು ಕಣ್ಣಿಗೆ ಮಾತ್ರ ಕಾಣಿಸ್ಕೋಬಾರ್ದು. ಇವ್ನು ಯಾಕೆ ಇಲ್ಲಿಗೆ ಬಂದ? ನಾನೇ ಅಂತ ಗೊತ್ತಾಗೋಯ್ತಾ? ಸರ್, ಇಲ್ಲಿ ಎಜುಕೇಶನ್ ಮಿನಿಸ್ಟರ್ ವೀರೇಂದ್ರ ಸರ್ ದೇಸಾಯಿ ಅವರೇನಾದರೂ ವಾಕಿಂಗ್ ಮಾಡ್ತಾ ಇದ್ರಾ? ನೋಡಿದ್ರಾ? मिनिस्टर यहाँ क्यों आएगा मालूम नहीं. ಇದೇನಿದು? ಈ ಪಾರ್ಕಲ್ಲಿ ಯಾರು ಮುಖ ಕೊಟ್ಟೆ ಮಾತಾಡಿಸ್ತಾ ಇಲ್ಲ, ಪೆನ್ ತೋರ್ಸ್ ಮಾತಾಡಿಸ್ತಾ ಇದ್ದಾರೆ. ಅಯ್ಯೋ, ಎಲ್ಲೋದ್ರಪ್ಪ ಯಜಮಾನ್ರು? ಸದ್ಯ ಕಂಡಿಡಿಲಿಲ್ಲ. ಆದ್ರೂ ಇವನು ಯಾಕೆ ಇಲ್ಲಿಗೆ ಬಂದ? ನಾನು ಜಾನಕಿ ಅವರು ಇವನ್ ಕೈಗೆ ಸಿಕ್ಕಿಬಿದ್ರೆ ಅಷ್ಟೇ ಕತೆ. ಇವನ್ ಕಣ್ಣಿಗೆ ಬೀಳೋದಕ್ಕೆ ಮುಂಚೆ ನಾನು ಜಾನಕಿ ಅವ್ರನ್ನ ನೋಡಬೇಕು, ಮಾತಾಡಬೇಕು. ಎಲ್ಲಿದ್ದೀರಾ ಜಾನಕಿ ಅವರೇ?